ತೆರವು ಕಾರ್ಯಾಚರಣೆ ನಮಗೆ ಡೌಟ್ ಬರೋದಿಲ್ಲ ಅನ್ಸುತ್ತೆ. ಶ್ರೀಮಂತರ ಮನೆಯನ್ನ ಒಡೆಯೋದಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಾರೆ ಇವರು ಅಂತ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಅನ್ನೋದಕ್ಕಿಂತ ಕಳೆದ 3-4 ದಿವಸಗಳಿಂದ ತುಂಬ ಜನ ವೈಯಕ್ತಿಕವಾಗಿ ನಮಗೆ ಫೋನ್ ಮಾಡ್ತಿದ್ದಾರೆ. ನಮ್ಮ ಕನಸಿನ ಮನೆ, ನಮ್ಮ ಲೇಔಟಲ್ಲಿ ಅಥವಾ ನಮ್ಮ ಪ್ಲಾನಿಂಗಲ್ಲಿ ಇದ್ಯಾವುದೂ ಇಲ್ಲವೇ ಇಲ್ಲ, ಕಟ್ಟಬೇಕಾದ್ರೆ ಬಂದು ತಹಸೀಲ್ದಾರ್ ಅಥವಾ ಮತ್ತೊಬ್ಬರು ಮಗದೊಬ್ಬರು ಇಲ್ಲೇನು ಬರಲ್ಲ ಕಟ್ಕೊಳ್ಳಿ ಅಂತ ಹೇಳಿದ್ದಾರೆ, ಇವಾಗ ಹೆಂಗೆ ಬರುತ್ತೆ, ನಾವೇನು ಮಾಡೋದು, ಹಾಗಿದ್ರೆ ನಮಗೆ ನ್ಯಾಯ ಸಿಗಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನಿಮಗೆ ಕೊಡಿಸುವಂತಹ ಪ್ರಯತ್ನ ಇವತ್ತಿನ ಈ ಅರ್ಧ ಗಂಟೆಗಳ ಕಾಲ ನೀವಂತೂ ಮಿಸ್ ಮಾಡಬೇಡಿ. ನಮ್ಮ ಜೊತೆ ಇದ್ದಾರೆ ಹಿರಿಯ ವಕೀಲರಾದಂತಹ ಮಿಸ್ಟರ್ PN ಹೆಗ್ಡೆ ಅವರು. ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ವೆಲ್ಕಮ್. ನೀವು ಗಮನಿಸ್ತಾ ಇದ್ದೀರಾ, ಇದು ಹೊಸದೇನಲ್ಲ. ಒಂದಷ್ಟು ತಿಂಗಳುಗಳ ಹಿಂದೆ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಆದಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕೆರೆ ಒತ್ತುವರಿ, ಮಗದೊಂದು ಇದೇ ತರ ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು. ಇವಾಗ ಮಹದೇವಪುರ, ಯಲಹಂಕ, ಈ ಬೊಮ್ಮನಹಳ್ಳಿ ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಕಸವನಹಳ್ಳಿಯ ಇಡೀ ಚಿತ್ರಾವಳಿಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಸರ್. ಏನ್ ಅನ್ಸುತ್ತೆ ಸರ್ ನಿಮಗೆ? ನೋಡಿ, ಇಲ್ಲಿ ಏನು ಕಾರ್ಯಾಚರಣೆ ನಡೀತಾ ಇದೆ, ಈ ಕಾರ್ಯಾಚರಣೆಯಲ್ಲಿ ಜನರಿಗೆ ಅಥವಾ ಒಂದು ಪಬ್ಲಿಕ್ಕಿಗೆ ಇದು ಮನೆಗಳನ್ನು, ಈ ಕಾನೂನನ್ನು ತಿರುಚಿ, ಅದಕ್ಕೆ ಸಂಬಂಧಪಟ್ಟಂತಹ ಇತರೆ ಕಾನೂನುಗಳನ್ನು ತಿರುಚಿ ಮನೆ ಕಟ್ಟಿಕೊಂಡವರು ತಪ್ಪಿತಸ್ಥರು ಅಂತ ಹೇಳೋದಕ್ಕೆ ಇವತ್ತಿನ ದಿನ ಜನರ ಎದುರುಗಡೆ ಇದನ್ನು ಇಡ್ತಾ ಇದೆ. ನೋ ಡೌಟ್ ಈ ರಾಜ ಕಾಲುವೆ ಒತ್ತುವರಿ ಯಾರೇ ಮಾಡ್ಕೊಂಡ್ರು ತೆರವುಗೊಳಿಸ್ತಾರೆ. ಕರೆಕ್ಟ್ ಅಲ್ವಾ? ತೆರವುಗೊಳಿಸಲೇಬೇಕು, ತೆರವುಗೊಳಿಸಲೇಬೇಕು. ಆದ್ರೆ ಜನ ಇವತ್ತಿನ ದಿನ ಹೇಗೆ ಅದನ್ನು ಪ್ರತಿಬಿಂಬಿಸ್ತಾ ಇದ್ದಾರೆ ಅಂತಂದ್ರೆ, ಇದು ಮನೆಯನ್ನು ಕಟ್ಟಿಕೊಂಡಂತಹ ವ್ಯಕ್ತಿ ಮೂಲತಃ ಮಾಡಿದಂತಹ ತಪ್ಪು ಇದು ಅಂತ ಹೇಳೋ ರೀತಿಯಲ್ಲಿ ಇದನ್ನ ಬಿಂಬಿಸ್ತಾ ಇದ್ದಾರೆ. ಇಲ್ಲಿಗೆಲ್ಲ ಇವ್ರು ಕಟ್ಕೊಂಡ್ಬಿಟ್ಟಿದ್ದಾರೆ, ಕಟ್ಟಿದ್ದಾರೆ, ನಾವು ಹೊಡಿತಾ ಇದ್ದೀವಿ. ಆದ್ರೆ ಇದ್ರ ಹಿಂದೆ ಏನೇನು ಒಂದು ಪ್ರೋಸೆಸ್ ಆಗಿದೆ, ಈ ಹಂತಕ್ಕೆ ಬರಬೇಕಾದ್ರೆ ಯಾವ ಒಂದು ನಮ್ಮ ಸರ್ಕಾರಿ ಕಚೇರಿಗಳು ಇದರಲ್ಲಿ ತಮ್ಮ ಒಂದು ಪಾರ್ಟಿಸಿಪೇಷನ್ ಅನ್ನ ಮಾಡಿವೆ, ಯಾವ ಹಂತದಲ್ಲಿ ಬಿಲ್ಡಿಂಗಿಗೆ ಸ್ಯಾಂಕ್ಷನ್ ಸಿಕ್ಕಿದೆ, ಅಥವಾ ಆ ಸಂದರ್ಭದಲ್ಲಿ ನಮ್ಮ ಸಿವಿಕ್ ಏಜೆನ್ಸಿಯವರು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ಲಾನ್ ಸ್ಯಾಂಕ್ಷನ್ ಮಾಡಬೇಕಾದ್ರೆ ಆಗಲಿ, ಅಥವಾ ಆ ಹಂತವಾಗಿ ಬರ್ತಾ ಇದ್ದಂತಹ ಒಂದು ಕಟ್ಟಡವನ್ನ ಪರಿಶೀಲನೆ ಮಾಡೋದಾಗ್ಲಿ, ಅಥವಾ ತಪ್ಪು ಸರ್ಕಾರಿ ಜಾಗದಲ್ಲಿ ಕಟ್ಟುವಂತ ಪ್ರಯತ್ನ ಮಾಡ್ತಾ ಇದ್ದಾಗ ಆ ಹಂತದಲ್ಲಿ ಅದನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡೋದಾಗ್ಲಿ, ಈ ಎಲ್ಲಾ ಪ್ರಯತ್ನಗಳನ್ನ ಯಾವ ಒಂದು ಸರ್ಕಾರಿ ಅಧಿಕಾರಿನೂ ಮಾಡಿಲ್ಲ. ಸರ್, ನನ್ನ ಜಾಗದಲ್ಲಿ ನಿಂತ್ಕೊಂಡ್ರೆ ಅಂದ್ರೆ ಕೇಳ್ತಿರೋ ಜನ, ಸರ್ ಈಗ ನಮಗ್ ನ್ಯಾಯ ಸಿಲ್ವಲ್ಲ ಸರ್, ನಮ್ಮ ಮನೆ ಕಟ್ಟಿದ್ವಿ, ಇನ್ವೆಸ್ಟ್ ಮಾಡಿದ್ವಿ, ನಮ್ ಕನಸು ನುಚ್ಚುನೂರು ಆಗೋಯ್ತು, ಅಟ್ಲೀಸ್ಟ್ ನಮ್ಗೇನಾದ್ರು ಬೇಕಲ್ವಾ ಸರ್ ಗೌರ್ಮೆಂಟ್ ಇಂದನೋ ಮಗದಿಂದನೋ ನಮ್ಗೊಂದು ಸಮಾಧಾನ ಇನ್ ಟರ್ಮ್ಸ್ ಆಫ್ ನಿಮಗೆ ದುಡ್ಡಿನ ರೂಪದಲ್ಲಿ, ಬಿಕಾಸ್ ಅದೇ ಅವ್ರು ಕಳ್ಕೊಂಡಿರೋದು ಟೈಮ್, ಮನಿ, ಪೇಷನ್ಸ್ ಎಲ್ಲ ಹೋಗಿದೆ ಈಗ ಅವ್ರಿಗೆ. ಏನ್ ಅವ್ರೊಬ್ರು ಏನ್ ಮಾಡ್ಬೇಕಾಗಿದ್ರಿ ಈಗ? ನೋಡಿ, ಈ ಯಾರನ್ನು ದೂರಬೇಕು ಆಕ್ಚುಲಿ ಈ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಸಿವಿಕ್ ಏಜೆನ್ಸಿ ಯಾವ ಒಂದು ಸರ್ಕಾರಿ ಅಧಿಕಾರಿಗಳು ಹಂತದಲ್ಲಿ ಅವರು ಇದರಲ್ಲಿ ಭಾಗವಹಿಸಿದ್ದಾರೋ ಅವರನ್ನ ಕಂಡುಹಿಡಿಯುವಂತ ಪ್ರಯತ್ನ ಫಸ್ಟ್ ಮಾಡಬೇಕು. ಇದರಲ್ಲಿ ಸರ್ಕಾರಿ ಅಧಿಕಾರಿಗಳು ಬರ್ತಾರೆ, ಅಥವಾ ಈ ಮಲ್ಟಿ ಯೂನಿಟ್ ಡ್ವೆಲ್ಲಿಂಗ್ ಹೌಸ್ ಅಂತ ನಾವು ಏನ್ ಹೇಳ್ತೀವಿ, ಅಪಾರ್ಟ್ಮೆಂಟ್ಗಳು ಅಥವಾ ಲೇಔಟ್ಗಳು ಮಾಡಿದಂತಹ ಡೆವಲಪರ್ ಇರಬಹುದು, ಅವರನ್ನ ಐಡೆಂಟಿಫೈ ಮಾಡಬೇಕು. ಕೇವಲ ಇವರು ಮನೆ ಒಡೆಯೋದ್ರಿಂದ ಇವರು ಜನಕ್ಕೆ ನೆಮ್ಮದಿಯನ್ನು ಕೊಡ್ತಾ ಇಲ್ಲ. ಇವರು ಅವರನ್ನ ಕಂಡು ಹಿಡಿದು ಬಿಟ್ಟು ಇವರಿಗೆ ಆದಂತಹ ಒಂದು ಫೈನಾನ್ಷಿಯಲ್ ಲಾಸ್ ಇರಲಿ, ಮಾನಸಿಕ ಹಿಂಸೆ ಆಗಿರಲಿ, ಇದನ್ನೆಲ್ಲ ತುಂಬಿಕೊಡುವಂತಹ ಪ್ರಯತ್ನವನ್ನ ಎಲ್ಲಿವರೆಗೆ ಸರ್ಕಾರ ಮಾಡೋದಿಲ್ವೋ ಅಲ್ಲಿವರೆಗಡೆ ಇವ್ರಿಗೆ ಏನ್ ಮಾಡ್ತಾ ಇದ್ದಾರೆ, ಅದು ಕೇವಲ ಅವರ ಒಂದು ಲ್ಯಾಪ್ಸಸ್ ಅನ್ನ ಇವರು ಸರ್ ಅಧಿಕಾರಿಗಳಿದ್ದಾರೆ. ಅವರು ಮನೆ ಮಾಲೀಕರೆಲ್ಲ ನೋಡ್ತಾ ಇದ್ದೆ ವಿಜುವಲ್ಸ್ ಗಳಲ್ಲಿ, ಮನೆ ಮಾಲೀಕರೆಲ್ಲ ಬಂದು ಸರ್ ಎಲ್ಲಾ ಡಾಕ್ಯುಮೆಂಟ್ಸ್ ನೋಡಿ ಸರ್, ಎಲ್ಲ ಲೀಗಲ್ ಕರೆಕ್ಟ್ ಆಗಿದೆ, ಅವ್ರು ನೋಡ್ತಾರೆ, ನೋಡಿದ್ಮೇಲೆ ಏನಿದ್ರು ಕೋರ್ಟಲ್ಲಿ ಬಂದು ಹೇಳ್ಕೊಳ್ಳಿ. ನಾವು ಕೋರ್ಟಿನಲ್ಲಿ ನಾವು ಹೋಗಿ ಕೋರ್ಟ್ನಲ್ಲಿ ಕೇಸ್ ಹಾಕ್ಬಿಟ್ಟು ಅದು ನಡೆಸುವಂತಹ ಒಂದು ಪ್ರಕ್ರಿಯೆ ಇದ್ದೇ ಇದೆ. ಕೇವಲ ಈಗ ನೀವು ಒಂದು ಮನೆ ಕಟ್ಟಿದ್ದೀರಾ, ನಾವು ಇವತ್ತು ನಿಮ್ಮ ಮನೆಯನ್ನ ಹೊಡಿತೀವಿ, ಜಾಗವನ್ನ ನಮ್ಮ ಸುಪರ್ದಿಗೆ ತೆಗೆದುಕೊಳ್ತಾ ಇದ್ದೀವಿ ಅಂತಂದ್ರೆ ಗೌರ್ಮೆಂಟ್ ಇದು ಇಟ್ಸ್ ಎ ವೆಲ್ಫೇರ್ ಸ್ಟೇಟ್. ಇವರು ಕೇವಲ ಅದನ್ನು ಒಂದು ಮಾಡೋದ್ರಿಂದ ಅವ್ರದ್ದು ಉದ್ದೇಶ ಫಲಿಸೋದಿಲ್ಲ. ಅವ್ರ ಮುಂದೆ ಇದು ಆಗೋದಕ್ಕೆ ಕಾರಣ ಏನು, ಇದ್ರ ಹಿನ್ನೆಲೆ ಏನು ಹೇಳೋದನ್ನ ಕಂಡು ಹಿಡಿದ್ಬಿಟ್ಟು ಆ ಹಿನ್ನೆಲೆಯಲ್ಲಿ ಯಾರ್ಯಾರಿದ್ದಾರೆ ಅವ್ರು ಎಲ್ಲರಿಗೂ ಅಕೌಂಟಬಿಲಿಟಿ, ಅವ್ರನ್ನ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ತಗೊಂಡ್ಬಂದು ನಿಲ್ಲಿಸ್ಬೇಕು. ಅವ್ರನ್ನ ನಿಲ್ಲಿಸದೇ ಇದ್ರೆ ಪಾಪ ಇವತ್ತು ನೋಡಿ, ಜೀವನದಲ್ಲಿ ಪಾಪ ಕಷ್ಟಪಟ್ಟು ದುಡ್ಡನ್ನು ದುಡ್ದಿರ್ತಾರೆ, ಒಂದ್ ಸ್ವಲ್ಪ ದುಡ್ಕೊಂಡಿರ್ತಾರೆ, ಕಡಿಮೆ ಬಿದ್ದಾಗ ಬ್ಯಾಂಕ್ಗಳಿಗೆ ಹೋಗ್ಬಿಟ್ಟು ಸಾಲವನ್ನು ತಗೊಂಡಿರ್ತಾರೆ, ಅದನ್ನ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಎಸ್, ಐ ಡೂ ಅಡ್ಮಿಟ್. ಸೊ ಒಂಚೂರು ನಾನು ನಿಮ್ಗೆ ಹೋಲ್ಡ್ ಮಾಡ್ತೀನಿ ಸರ್. ನನ್ನ ಜೊತೆ ಹಿರಿಯ ವಕೀಲರಾದಂತಹ ಮಿಸ್ಟರ್ PN ಹೆಗ್ಡೆ ಅವರಿದ್ದಾರೆ, ಹಲವಾರು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಸರ್, ಈಗ ನಾನು ತಗೊಂಡಿದ್ದೆ ಮನೆ ಅಥವಾ ಸೈಟು, ಈಗ ಅವ್ರು ಹೊಡೆದು ಮುಗಿಸ್ಬಿಟ್ರು, ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ನನ್ನ ಹತ್ರ ಎಲ್ಲ ದಾಖಲಾತಿಗಳು ಇದೆ ಅಂತ ಯಾರು ಅನ್ಕೊಳ್ಳೋದಾದ್ರೆ ಅವ್ರಿಗೆ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಸರ್? ಈಗ ಅವರು ನೋಡಿ, ಪ್ರಥಮವಾಗಿ ನಾವು ಯಾವುದೇ ಒಂದು ಪ್ರಾಪರ್ಟಿಯನ್ನ ತಗೋಬೇಕಾದ್ರೆ
ಇವಾಗ ಹೇಳ್ತೀನಿ, ಹಾ, ಇವಾಗ ಏನ್ ಮಾಡ್ಬೇಕು ಅಂತ ಆಮೇಲೆ ಬರ್ತೀನಿ ಅದಕ್ಕೆ. ಈಗಿನ ಸಂದರ್ಭದಲ್ಲಿ ನನ್ನ ಡಾಕ್ಯುಮೆಂಟ್ಸ್ ಇದೆ, ನನ್ನ ಮನೆ ಹೊಡೆದ್ಬಿಟ್ರು. ಈಗ ಪ್ರಥಮವಾಗಿ ಅವ್ರದ್ದು ಈ ಏನು ನಮ್ಮ ಈಗ ಕಾರ್ಯಾಚರಣೆಯಲ್ಲಿ ಇದು ರಾಜಕಾಲುವೆ ಮೇಲೆ ಕಟ್ಟಿದ್ದಾರೆ ಹೇಳುವಂತ ಒಂದು ಇದಿದೆ, ಅದನ್ನ ಫಸ್ಟ್ ಇವರು ಕನ್ಫರ್ಮ್ ಮಾಡ್ಕೋಬೇಕು, ನಮ್ದು ರಾಜಕಾಲುವೆ ಮೇಲೆ ಇದೆಯೋ ಇಲ್ವೋ. ಓಕೆ, ಇದೆ ಅಂತ ಅಧಿಕಾರಿಗಳೇ ಹೊಡೆದಿದ್ದಾರೆ ಈಗ. ಹೌದು, ಆಯ್ತು, ಏನ್ ಮಾಡ್ಬೇಕು ನಾನು ಈಗ? ರಾಜಕಾಲುವೆ ಮೇಲೆ ಇದ್ದ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಒಂದು ಕಟ್ಟಡ ಆಗಿದ್ದಿದ್ರೆ ನಾವು ಸೆಕೆಂಡ್ ಕ್ವಶನ್ ಏನ್ ಬರುತ್ತೆ ಅಂತಂದ್ರೆ, ಕನ್ಸ್ಟ್ರಕ್ಷನ್ ಅನ್ನ ನಾನು ಮಾಡಿದ್ದು ಇಲ್ಲ ಡೆವಲಪರ್ ಮಾಡಿದ್ದು ಹೇಳುವಂತ. ಓಕೆ, ಡೆವಲಪರ್ ಮಾಡಿದ್ರೆ, ಈಗ ಡೆವಲಪರ್ ಮಾಡಿದ್ರೆ ನಾವು ಡೆವಲಪರ್ ಜೊತೆಗೆ ಅದನ್ನು ಖರೀದಿ ಮಾಡಬೇಕಾದ್ರೆ ನಾವು ಏನ್ ಹೇಳಿರ್ತೀವಿ, ಅವರ ಒಂದು ರೆಪ್ರೆಸೆಂಟೇಷನ್, ಅವರು ಹೇಳಿಕೊಟ್ಟಂತಹ ಒಂದು ಮಾತನ್ನ ನಂಬಿ ನಾವು ಇದನ್ನ ತಗೊಂತಾ ಇರ್ತೀವಿ. ಅವ್ರ ಮೇಲೆ ಕೇಸ್ ಫೈಲ್ ಅವ್ರ ಮೇಲೆ ಸಂಪೂರ್ಣವಾಗಿ ಇವರಿಗೆ ಅಧಿಕಾರ ಇದೆ, ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಇವರಿಗೆ ಮೋಸ ಮಾಡಿರೋದ್ರಿಂದ ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಅವರು ಕಾನೂನಿನ ಪ್ರಕಾರ ಅವರನ್ನ ವಿಚಾರಣೆಗೆ ಒಳಪಡಿಸಬಹುದು. ಅವ್ರು ನಾನೇ ಮನೆ ಕಟ್ಟಿದ್ದೆ, ಅದ್ರ ಲೇಔಟ್ ಮಾತ್ರ ನಂದಲ್ಲ, ನಂಗೆ ಇನ್ನೊಬ್ರು ಕೊಟ್ಟರು. ಈಗ ಮನೆ ಕಟ್ಟಿದ್ದು ನಾವು, ಲೇಔಟ್ ಅನ್ನ ನಮಗೆ ಸೈಟ್ ಅನ್ನ ಕೊಟ್ಟಂತ ವ್ಯಕ್ತಿ ಇನ್ನೊಬ್ಬ. ಹೌದು ಅಲ್ವೇ? ಹೌದು. ಈಗ ಆ ಸೈಟ್ ಅನ್ನ ಈ ಒಂದು ಎನ್ಕ್ರೋಚ್ಮೆಂಟ್ ಮಾಡಿಬಿಟ್ಟು ಅದರೊಳಗಡೆ ರಾಜಕಾಲುವೆಯನ್ನ ಮುಚ್ಚಿ ಅದ್ರ ಮೇಲೆ ಸೈಟ್ ಅನ್ನ ಫಾರ್ಮೇಶನ್ ಅನ್ನ ಮಾಡಿ ನಿಮಗೆ ಒಬ್ಬರು ವ್ಯಕ್ತಿ ಸೇಲ್ ಮಾಡಿದ್ದಿದ್ರೆ ತಾವು ನಿರ್ದಾಕ್ಷಿಣ್ಯವಾಗಿ ಆ ಒಂದು ವ್ಯಕ್ತಿಯ ಮೇಲ್ಗಡೆ ತಾವು ಕ್ರಿಮಿನಲ್ ಪ್ರೊಸೀಜರ್ IPC ಕೆಳಗಡೆ ತಾವು ಅವ್ರ ಮೇಲೆ ಕೇಸನ್ನು ಹಾಕಬಹುದು. ನಂತರ ತಾವು ಸಿವಿಲ್ ಕೋರ್ಟಿಗೆ ಹೋಗ್ಬಿಟ್ಟು ಕ್ಯಾನ್ಸಲೇಷನ್ ಆಫ್ ಸೇಲ್ ಡೀಡ್ ಅನ್ನು ಕೇಳಬಹುದು, ಬಿಕಾಸ್ ಇಟ್ ಈಸ್ ಬೇಸ್ಡ್ ಆನ್ ಎ ಮಿಸ್ರೆಪ್ರೆಸೆಂಟೇಷನ್. ಯು ಹ್ಯಾವ್ ಪರ್ಚೇಸ್ ದಿ ಪ್ರಾಪರ್ಟಿ ಬೇಸ್ಡ್ ಆನ್ ಎ ಮಿಸ್ರೆಪ್ರೆಸೆಂಟೇಷನ್. ಫ್ಯಾಕ್ಚುಲಿ ಇಟ್ ಈಸ್ ನಾಟ್ ಕರೆಕ್ಟ್. ಅಲ್ಲಿ ಎಲ್ಲೂ ನಾನು ರಾಜಕಾಲುವೆ ಮೇಲೆ ಈ ಸೈಟ್ ಅನ್ನ ಮಾಡಿದೀನಿ ಅಂತ ಹೇಳಿರೋದಿಲ್ಲ. ಈ ಅಧಿಕಾರಿಗಳು ಹೇಳ್ತಿರ್ದೆ ನಿಜ ಆದ್ರೆ ಅಧಿಕಾರಿಗಳು ಕೂಡ ಇದ್ರಲ್ಲಿ ಶಾಮೀಲಾಗಿದ್ದಾರೆ. ಅವಶ್ಯವಾಗಿ ನಾನು ಹೇಳ್ತೇನೆ, ಇದ್ರೊಳಗೆ ಅಧಿಕಾರಿಗಳ ಒಂದು ಪಾತ್ರನೂ ಇರುತ್ತದೆ. ಮೊದಲನೇದಾಗಿ ಅಲ್ಲಿ ಬಿಲ್ಡಿಂಗ್ ಸ್ಯಾಂಕ್ಷನ್ ಅನ್ನ ಹೇಗೆ ಕೊಟ್ಟರು, ಯಾರು ಕೊಟ್ಟರು ಹೇಳುವಂಥದ್ದು. ಇವರಿಗೆ ಬಿಲ್ಡಿಂಗ್ ಪ್ಲಾನ್ ಸ್ಯಾಂಕ್ಷನ್ ಮಾಡಬೇಕಾದ್ರೆ ಇವರಿಗೆ ಈ ಒಂದು ಪರ್ಟಿಕ್ಯುಲರ್ ಜಾಗ ಒಂದು ರಾಜಕಾಲುವೆ ಮೇಲೆ ಬರ್ತಾ ಇದೆ ಹೇಳುವಂತಹ ಒಂದು ಪರಿಶೀಲಿಸುವಂತಹ ಒಂದು ಸೌಜನ್ಯತೆ ಇವರಿಗೆ. ವಾಟ್ ಸರ್, ನಾವು ಒಂದ್ಸರಿ ಈ ತರ ಒಂದು ಮನೆ ತಗೋಬೇಕು, ಒಂದು ಅಪಾರ್ಟ್ಮೆಂಟ್ ತಗೋಬೇಕು ಅಥವಾ ಒಂದು ಸೈಟ್ ತಗೋಬೇಕು ಅಂದ್ರೆ ಹಲವಾರು ಇಲಾಖೆಗಳು ಓಡಾಡಬೇಕು. ಸರ್ವೆ ಇಲಾಖೆಯಿಂದ ಸರ್ವೆ ಏನಿದೆ ಅಂತ ಮಾರ್ಕ್ ಮಾಡಿಸ್ಬೇಕು, ಅದಾದ್ಮೇಲೆ BBMPಗೆ ಹೋಗ್ಬೇಕು, ಅದಾದ್ಮೇಲೆ ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಹೋಗ್ಬೇಕು, ಏನೇನ್ ಬರ್ತಿದೆ ನೋಡ್ಕೋಬೇಕು, ಹಲವಾರು ಇಲಾಖೆಗಳಿಗೆ ಹೋಗಿ ಹಲವಾರು ವ್ಯವಸ್ಥೆಗಳನ್ನ ನೋಡಿ ಕೊನೆಗೆ ತಗೋಬೇಕು. ಯಾಕೆ ಒಂದ್ ರೂಫಲ್ಲಿ ಬರಬಾರ್ದು? ಒಂದ್ ರೂಫಲ್ಲಿ ಬಂದ್ರೆ ಈಸಿ ಆಗುತ್ತೆ. ಇದೊಂದು ಡಿಜಿಟಲೈಸೇಷನ್ ಬರಬೇಕು. ಯಾರೋ ಒಬ್ರು ಆ ಲೋಗಿಯಲ್ಲಿಂದ ಸರ್ಟಿಫೈ ಮಾಡ್ಕೊಂಡ್ ಬಂದ್ಬಿಟ್ರೆ ಇದು ಕ್ಲಿಯರ್ ಅಂತ. ಯಾಕೆ ಹಂಗ್ ಮಾಡಲ್ಲ? ಅದನ್ನ ಮಾಡೋದ್ರಿಂದ ಬಹಳ ಅನುಕೂಲ ಇದೆ. ಈಗ ಇರುವಂತ ಒಂದು ಸಿಸ್ಟಮ್ ಅಲ್ಲೇನೆ ಕೇವಲ ಏನಪ್ಪಾ ಅಂದ್ರೆ ಇಂಟರ್ ಕನೆಕ್ಟಿವಿಟಿ ಅಂತ ನಾವು ಏನ್ ಹೇಳ್ತೀವಿ, ಆ ಇಂಟರ್ ಕನೆಕ್ಟಿವಿಟಿಯನ್ನ ಮಾಡ್ಕೊಂಡ್ರೆ ಇದನ್ನ ಬಹಳ ಸುಲಭವಾಗಿ ಪರಿಹರಿಸಬಹುದು. ಈ ಪ್ರಾಬ್ಲಮ್ ಅನ್ನ ಬಹಳ ಸುಲಭವಾಗಿ ಪರಿಹರಿಸಬಹುದು. ತಾವು ಹೇಳಿದಾಗೆ ಒಂದೇ ಒಂದು ಅಂಡರ್ ದಿ ಸೇಮ್ ಕಾಮನ್ ರೂಫ್ ಕೆಳಗಡೆ ಬಂದ್ಬಿಟ್ರೆ ದರ್ ಈಸ್ ನಥಿಂಗ್ ಲೈಕ್ ದಟ್. ಅಷ್ಟು ಒಳ್ಳೆಯದು ನಮ್ಮ ಜನಸಾಮಾನ್ಯರಿಗೆ ಮತ್ತೆ ಅವಕಾಶ ಸಿಗೋದಿಲ್ಲ. ಈಗಿರುವಂತ ವ್ಯವಸ್ಥೆಯನ್ನು ಮಾಡ್ಕೋಬಹುದು. ಇಂಟರ್ ಕನೆಕ್ಟಿವಿಟಿ ಇರಬೇಕು. ಇಲ್ಲಿ ಏನಾಗುತ್ತೆ, ನಾವು ಸರ್ವೆ ಡಿಪಾರ್ಟ್ಮೆಂಟಿಗೆ ಹೋದ್ರೆ ಅವರಿಗೆ ಇನ್ನೊಂದು ಡಿಪಾರ್ಟ್ಮೆಂಟ್ನಲ್ಲಿ ಏನು ನಡೀತಾ ಇದೆ ಈ ಒಂದು ಪ್ರಸ್ತುತ ವಿಷಯವಾಗಿ ಹೇಳೋದು ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ. ಒಂದೇ ಸೈಟ್ ಅಥವಾ ಒಂದೇ ಮನೆಯನ್ನ 3-4 ಜನಕ್ಕೆ ಮಾರಾಟ ಮಾಡುವಂತಹ ಸಂದರ್ಭ ಇದೆ. ನಕಲಿ ದಾಖಲೆಗಳನ್ನ ಮಾಡ್ತಾರೆ. ಈ ನಕಲಿ ದಾಖಲೆಗಳನ್ನ ಕ್ರಾಸ್ ಚೆಕ್ ಮಾಡುವಂತಹ ಒಂದು ಅಧಿಕಾರಿಗಳು ಕ್ರಾಸ್ ಚೆಕ್ ಮಾಡುವಷ್ಟು ನಮ್ಮಲ್ಲಿ ಇನ್ನು ನಮ್ಮ ಬೈಯರ್ಸುನು ಹಾಗೇನೆ ಮತ್ತೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಅದ್ರ ಬಗ್ಗೆ ವಿಶೇಷವಾದ ಮುತುವರ್ಜಿಯನ್ನು ತಗೋತಾರೆ, ಸಫರ್ ಮಾಡೋದು ಪಬ್ಲಿಕ್. ಹೌದು ಹೌದು ಸರ್, ಟೆಲ್ ಮಿ, ಹಾಗಿದ್ರೆ ಈ ಮುಂದೆ ಯಾರು ತಗೋಬೇಕು ಅಂತಿರ್ತಾರಲ್ಲ ಸರ್, ಏನ್ ಮಾಡಬೇಕು ಸರ್? ಹಾಗಿದ್ರೆ ಅವರು ನೋಡಿ, ಪ್ರಥಮವಾಗಿ ಅವರಿಗೆ ಒಂದು ಈ ಆಸ್ತಿಯ ದಾಖಲಾತಿಗಳು ಅವರ ಕೈಗೆ ಸಿಕ್ಕಿದಾಗ ಪ್ರಥಮವಾಗಿ ಅವರು ಲೀಗಲ್ ಒಪಿನಿಯನ್ ತಗೊಳಕ್ ಹೋಗ್ತಾರೆ. ಲೀಗಲ್ ಒಪಿನಿಯನ್ ತಗೊಂಡೋದಕ್ಕೆ ಒಬ್ಬರು ವಕೀಲರ ಹತ್ರ ಹೋಗ್ತಾರೆ. ಅವ್ರು ವಕೀಲದೆಲ್ಲ ನೋಡಿ ಸರಿ ಇದೆ ನೋಡಿ, ವಕೀಲರು ಅವರು ಒಂದು ಮನುಷ್ಯ, ಅವರು ನನ್ನ ಎದುರುಗಡೆ ಏನು ದಾಖಲೆ ಇದೆ ಆ ದಾಖಲೆಯ ಮೇಲ್ಗಡೆ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈ ದಾಖಲೆ ನಿಜವಾದ ದಾಖಲೆನೋ ಅಥವಾ ಇದನ್ನು ಸೃಷ್ಟಿಸಿದ ದಾಖಲೆನೋ ಹೇಳೋದನ್ನ ನಾವು ಸಂಬಂಧಪಟ್ಟಂತಹ ಒಂದು ಇಲಾಖೆಗಳಿಗೆ ಹೋಗಿ ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಬರ್ಬೇಕು. ನಾವು ಈ ಕ್ರಾಸ್ ಚೆಕ್ ಮಾಡಿಕೊಂಡ ನಂತರ ಒಂದು ನಾವು ಪ್ರೈಮಾ ಫೇಸಿ ಆದ ನಂತರ ನಾವು ಅದಕ್ಕೆ ಖರೀದಿಗೆ ಕೈ ಹಾಕೋದು ಅಥವಾ ಮುಂದಾಗೋದು ಒಳ್ಳೆಯದು. ಇಲ್ಲದೇ ಇದ್ರೆ ಬೆಂಗಳೂರಿನಲ್ಲಿ ಸುತ್ತಮುತ್ತಲು ಇವತ್ತು ಈ ಲ್ಯಾಂಡ್ ರೇಟ್ ಈ ತರ ಏರಿರೋದ್ರಿಂದ ಈ ಒಂದು ಲ್ಯಾಂಡ್ ಶಾರ್ಕ್ಸ್ ಇದಾರಲ್ಲ, ಅವರು ಏನ್ ಮಾಡ್ತಾರೆ, ಈ ಸಾಮಾನ್ಯ ಪ್ರಜೆಗಳಿಗೆ ಅವರಿಗೆ ಅದು ವಿಷಯ ಗೊತ್ತಾಗೋದಿಲ್ಲ. ಅವರು ನೀಟಾಗಿ ದೊಡ್ಡ ಒಂದು ಬ್ಯಾನರ್ಸ್ ಕೆಳಗಡೆ ಒಂದು ಹೆಸರಿನಲ್ಲಿ ಅದನ್ನು ಸೇಲ್ ಮಾಡುವಂತಹ ಒಂದು ಪ್ರಯತ್ನ ಮಾಡ್ತಾರೆ. ಅವರು ಸೇಲ್ ಮಾಡಬೇಕಾದ್ರೆ ಒಂದು ಮಾತು ನೆನಪಿಟ್ಕೊಳ್ಳಿ ನೀವು, ಈ ಒಂದು ದಾಖಲೆಗಳನ್ನು ಸೃಷ್ಟಿಸಿ ಅದರ ಒಂದು ಮುಖಾಂತರ ಅವರು ಒಂದು ವ್ಯಕ್ತಿಗೆ ಸೇಲ್ ಮಾಡ್ಲಿಕ್ಕೆ ಹೋಗಬೇಕಾದ್ರೆ
ಅವರು ಆ ದಾಖಲೆಯನ್ನ ಸೃಷ್ಟಿಸಿದ ದಾಖಲೆ ಎಂದು ಗೊತ್ತಾಗದೇ ಇದ್ದ ಹಾಗೆ ಅದು ಯಾವ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಆ ವ್ಯವಸ್ಥೆಯನ್ನ ಅವರು ಮಾಡ್ಕೊಂಡೇ ಮುಂದುವರೆದಿರ್ತಾರೆ ಅವರು. ಕರೆಕ್ಟ್, ನೀವು ಹೇಳ್ತಿರೋದು ಮಾತು ಒಪ್ತೀನಿ ನಾನು. ಬಿಕಾಸ್ ಒಂದು ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಮಿಸ್ಟರ್ PN ಹೆಗಡೆ ಅವರು ಹೇಳ್ತಿರೋ ಪ್ರಕಾರ ನಮ್ಮ ಕಣ್ಣಲ್ಲಿ ನೋಡ್ತಿರೋದೇ ನಿಜ ಅಲ್ಲ ಅಂತ ಅನ್ಸೋಕೆ ಶುರು ಆಗುತ್ತೆ. ಈ ರೀತಿ ಎನ್ಕ್ರೋಚ್ಮೆಂಟ್ ಅಥವಾ ಇನ್ನೇನೋ ಆಯಿತು, ಮನೆ ಹೊಡಿತಾ ಇದ್ದಾರೆ, ಸೈಟ್ ನಮ್ಮಿಂದ ಕಿತ್ತೋಗ್ತಿದೆ ಅನ್ಬೇಕಾದ್ರೆ, ಆದರೆ ದೊಡ್ಡ ಮಟ್ಟದಲ್ಲಿ ಹುಷಾರಾಗಿರಬೇಕು, ಇಡೀ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕಾದ್ರೆ ಅನ್ನೋದಷ್ಟು ಈ ಕ್ಷಣಕ್ಕೆ ಕೊಡ್ತಿರುವಂಥ ಮಾಹಿತಿ. ಬಟ್ ಈಗ ಯಾರಲ್ಲಿ ಸಫರ್ ಆಗಿದ್ದೀರಾ, ಅಫ್ಕೋರ್ಸ್ ನ್ಯಾಯಯುತವಾಗಿ ನೀವು ಹೋರಾಟವನ್ನು ಮುಂದುವರಿಸಬೇಕು. ನಿಮಗೆ ಕೊಟ್ಟಿರುವಂತಹ ಬಿಲ್ಡರ್ಸ್ಗಳಾಗಲಿ ಅಥವಾ ಲೇಔಟ್ ಯಾರು ಪ್ಲಾನ್ ಮಾಡಿಕೊಟ್ರು ಅವ್ರ ವಿರುದ್ಧ ನೀವು ಹೋರಾಡಲೇಬೇಕು ಈ ಕ್ಷಣಕ್ಕೆ ಅಂತ ನೀವು ಹೇಳ್ತಿದ್ದೀರಿ. ಈ ಕ್ಷಣಕ್ಕೆ ಅವ್ರಿರುವಂಥ ಒಂದು ದಾರಿ ಅಂದ್ರೆ ಅದೇ ಅಂತ. ಕೇವಲ ಇವರು ಒಬ್ಬರೇ ಅಲ್ಲ, ನನ್ನ ಪ್ರಕಾರ ಸರ್ಕಾರ ಇದರಲ್ಲಿ ದೃಢವಾದ ನಿರ್ಧಾರ ತೆಗೆದುಕೊಂಡು ಸಂಬಂಧಪಟ್ಟಂತಹ ಅಧಿಕಾರಿಗಳ ಮೇಲೆ ಕೇಸುಗಳನ್ನು ಹಾಕಬೇಕು. ಸರ್ಕಾರದವರು ಹಾಕಬೇಕು, ಎಕ್ಸಾಕ್ಟ್ಲಿ, ಸರ್ಕಾರದವರು ಮುಂದುವರಿಬೇಕು. ಇಲ್ಲದೆ ಇದ್ರೆ ಇದು ಕೇವಲ ಒಂದು ವ್ಯಕ್ತಿ, ಈಗ ಇವತ್ತು ತೊಂದರೆ ಅನುಭವಿಸಿದಂತಹ ವ್ಯಕ್ತಿ ಮತ್ತೆ ಕೋರ್ಟಿಗೆ ಹೋಗಿ ಎಷ್ಟೋ ವರ್ಷಗಳ ಹೊಡೆದಾಡಿ ಅದನ್ನ ಗೆದ್ಕೊಂಡ್ ಬರೋದು ಅಂತಂದ್ರೆ ಇದು ಸಾಮಾನ್ಯದ ಕೆಲಸ ಅಲ್ಲ. ಇಲ್ಲಿ ಸರ್ಕಾರದವರು ಪಾಪ ಅವರ ಇವರು ಜನರ ಒಂದು ಸಹಾಯಕ್ಕೆ ಅವರು ಧಾವಿಸಬೇಕು. ಇವತ್ತು ಬಹುಶಃ ಪ್ರತಿಯೊಬ್ಬರು ಜನರು ಒಂದೇ ರೀತಿಯಲ್ಲಿ ನೋಡಬೇಕು. ಬಿಕಾಸ್ ಅಲ್ಲಿ ಯಾರೋ ದೊಡ್ಡ ಮನೆ ಬಂತು, ಒಡೆಯೋಕೆ ಒಂದಷ್ಟು ಕಾಲಾವಕಾಶ ಕೊಡಬೇಕು. ಈ ರೀತಿಯಾದಂತಹ ಸಾಫ್ಟ್ ಕಾರ್ನರ್ ಬೇಡ ಅನ್ಸುತ್ತೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ಮಿಸ್ಟರ್ ಹೆಗಡೆ, ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆ ಬಂದಿದ್ದಕ್ಕೆ. ಮಹದಾಯಿ ನದಿ ನೀರಿಗಾಗಿ ರೈತರ ಹೋರಾಟ ಇನ್ಮುಂದೆ ಶಾಂತಿಯುತವಾಗಿರುತ್ತೆ. ಯಾಕಂದ್ರೆ ಮಹದಾಯಿ ಮಧ್ಯಂತರ ಆದೇಶವನ್ನ ಪ್ರಶ್ನಿಸಿ ಮತ್ತು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಬೀದಿಗಿಳಿದಿದ್ದ ರೈತರ ಮೇಲೆ ಪೊಲೀಸರು ನಡೆಸಿದ್ದ ದೌರ್ಜನ್ಯವನ್ನ ಖಂಡಿಸಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ದವಸ ಧಾನ್ಯಗಳನ್ನ ಶೇಖರಿಸಿಡುವಂತಹ ಹಗೆಯ ಮಣ್ಣು ಕುಸಿದು ಬಾಲಕಿ ಸಾವನ್ನಪ್ಪಿದ್ದಾಳೆ. ಯಾದಗಿರಿಯ ಶಹಾಪುರ ತಾಲೂಕಿನ ಅನಸಗೂರು ಗ್ರಾಮದಲ್ಲಿ 6 ವರ್ಷದ ಬಾಲಕಿ ಅರ್ಚನಾ ಹಾಗೂ ಅಕ್ಷತಾ ಶಾಲೆಗೆ ತೆರಳುತ್ತಾ ಇದ್ದಾಗ ಅವಘಡ ಸಂಭವಿಸಿದೆ.